ಹಾಯ್ ವೆಲ್ಕಮ್ ಟು ಕನ್ನಡತಿ ಅಡುಗೆ ಚಾನಲ್. ಬನ್ನಿ ತಿಳಿ ಸಾರು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ತೊಗರಿಬೇಳೆ ತೊಗೊಂಡ್ರೆ ಅದ್ರ ಜೊತೆ ಒಂದೆರಡು ಸ್ಪೂನು ಹೆಸರುಬೇಳೆ ಹಾಕ್ಕೊಳ್ಳಿ. ಒಂದು 3 ಸತಿ ವಾಶ್ ಮಾಡಿಬಿಟ್ಟು ಟೊಮಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಬಿಟ್ಟು ಒಂದು 3 ವಿಷಲ್ಲು 2 ವಿಷಲ್ಲು ಮಾಡ್ಕೊಳ್ಳಿ. ಅರಶಿನ ಪುಡಿ ಹಾಕ್ಕೊಳ್ಳಿ ಜೊತೆಗೆ. ಆಮೇಲೆ ತೆಗೆದುಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಎಣ್ಣೆ ಕಾಯಿಸ್ಕೊಂಡು ಸಾಸಿವೆ, ಹಿಂಗು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಕರಿಬೇವೆಲ್ಲ ಬೇಯಕ್ಕೆ ಹಾಕೋದ್ರಿಂದ ಇವಾಗೇನು ಕರಿಬೇವು ಹಾಕೋದು ಬೇಡ. ತುಂಬ ಕರಿಬೇವು ತಿಂತೀನಿ ಅಂದರೆ ಒಂದೆರಡು ಕರಿಬೇವು, ಆಮೇಲೆ ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಮಾಡ್ಕೊಳ್ಳಿ. MTR ಹಿಂಗೆ ತೊಗೊಳ್ತಾ ಇದ್ದೀನಿ ನಾನು, ಸೂಪರಾಗಿ ಆಗುತ್ತೆ. ಒಂದು ಚಿಟಿಕೆ ಹಾಕ್ಕೊಳ್ಳಿ, ತುಂಬ ಹಾಕಬೇಡಿ. ಇನ್ನು ಒಗ್ಗರಣೆ ಆದಮೇಲೆ ಒಂದೆರಡು ಸ್ಪೂನು ಈ ಥರ ಹಾಕ್ಕೊಂಡು ಆಮೇಲೆ ಎಲ್ಲ ಬಗ್ಗಿಸ್ಕೋಬೇಕು ಪಾತ್ರೆಯಲ್ಲಿರೋದು. ಇಲ್ಲ ಅಂತ ಹೇಳಿದ್ರೆ ಸಿಡಿಯುತ್ತೆ, ಕೈಗೆಲ್ಲ ಹಾರುತ್ತೆ. ಹಾಗಾಗಿಬಿಟ್ಟು ನಾನು ಈ ಥರ ಒಗ್ಗರಣೆ ಮಾಡ್ಕೊಳ್ತೀನಿ. ಇನ್ನು ಇದಕ್ಕೆ ಅರಶಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಆಮೇಲೆ ರಸಂ ಪುಡಿ ಹಾಕ್ಕೊಳ್ತೀನಿ. ಮನೇಲಿ ಮಾಡೋದಾದರೆ ಮನೇಲಿ ಮಾಡ್ಕೊಳ್ರಿ ರಸಂ ಪುಡಿನ. ಇನ್ನು ಬೆಲ್ಲ, ಕಾಯಿ ತುರಿ, ಒಂಚೂರು ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕ್ಕೊಂಡ್ರೆ ಆಯಿತು. ಹುಣಸೆಹಣ್ಣು ಒಂಚೂರು ಹಾಕ್ಕೊಳ್ಳಿ. ಖಾರನ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಹಸಿರು ಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ. ಇನ್ನೊಂಚೂರು ಖಾರ ಬೇಕು ಅಂದರೆ ಖಾರ ಹಾಕ್ಕೊಳ್ಳಿ. ಧನಿಯಾ ಪುಡಿ 1-2 ಸ್ಪೂನ್ ಹಾಕ್ಕೊಳ್ಳಿ. ಅರಶಿನ ಪುಡಿ ಹಾಕೋದ್ರಿಂದ ಅರಶಿನ ಪುಡಿ ಆಲ್ರೆಡಿ ನಾನು ಹಾಕಿದ್ದೀನಿ, ಅದಕ್ಕೋಸ್ಕರ ಮತ್ತೆ ಹಾಕಲ್ಲ. ಉಪ್ಪನ್ನು ಬೇಳೆ ಬೇಯಬೇಕಾದ್ರೆ ಹಾಕೋದಿಲ್ಲ ನಾನು, ಆಮೇಲೆ ಹಾಕ್ಕೊಳ್ತೀನಿ. ಯಾಕಂದರೆ ಬೇಳೆ ಬೇಗ ಬೇಯಲ್ಲ, ಸೊ ಅದಕ್ಕೋಸ್ಕರ ಲೇಟಾಗಿ ಹಾಕ್ಕೊಳ್ತೀನಿ. ನಮ್ಮೋರಿಗುಂಡ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಗೇಟ್ ಮುಂದೆ ಕೈಯ್ಯ ಮಾಡ್ತಾ ಇದ್ದಾನೆ. ಈ ಥರ ಮಾಡಿಕೊಂಡು ಹುಣಸೆಹಣ್ಣು ಹಾಕ್ಕೊಳ್ಳಿ, ಸೂಪರಾಗೋಗುತ್ತೆ. ಬೆಲ್ಲ ಅಂತೂ ಹಾಕಲೇಬೇಕು, ಇಲ್ಲಾಂದರೆ ತಿಳಿ ಸಾರು ಟೇಸ್ಟ್ ಅನಿಸೋದಿಲ್ಲ. ಹುಣಸೆ ರಸ ಒಂಚೂರು ಹಾಕ್ಕೊಳ್ಳಿ. ಟೊಮೊಟೊ ತುಂಬ ಹಾಕಿದರೆ ಹುಣಸೆ ರಸ ಒಂಚೂರು ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಹಾಕಿದರೆ ಜಾಸ್ತಿ ಹುಣಸೆ ರಸ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇಡ್ಲಿಗೆ, ಆಮೇಲೆ ಪೂರಿಗೆ, ಚಪಾತಿಗೆ ಗಟ್ಟಿಯಾಗಿ ಮಾಡಿದ್ರೆ ದಾಲ್ ಥರ ಆಗುತ್ತೆ, ಚಪಾತಿಗೂ ಚೆನ್ನಾಗಿ ಅನಿಸುತ್ತೆ. ಇನ್ನು ನಾನು ಮಾಡಿದ್ದು ಇಡ್ಲಿಗೆ, ಸೊ ಹಾಗಾಗಿಬಿಟ್ಟು ನಾನು ಒಂಚೂರು ನೀರು ಥರ ಮಾಡಿಕೊಂಡೆ ಸಾಂಬಾರನ್ನ. ಅನ್ನಕ್ಕೂ ಮಧ್ಯಾಹ್ನಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ನೆಂಚ್ಕೊಳ್ಳೋಕ್ಕೆ ಒಂಚೂರು ಆಲೂ ಫ್ರೈ ಮಾಡ್ಕೊಳ್ತೀನಿ. ಸೂಪರಾಗಿ ಆಗುತ್ತೆ ಕಾಂಬಿನೇಷನ್ನು. ಹೇಳಿದ್ನೆಲ್ಲ, ಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ಳಿ, ಬೆಲ್ಲನೂ ಅಷ್ಟೇ ಒಂದು ಚಿಟಿಕೆ ಹಾಕ್ಕೊಳ್ಳಿ, ಚೆನ್ನಾಗಿ ಆಗುತ್ತೆ. ಬೆಲ್ಲ ಒಂಚೂರು ಹಾಕ್ತೆ, ತುಂಬ ಸಿಹಿ ತಿನ್ನಲ್ಲ ನಮ್ಮ ಮನೇಲಿ, ಹಾಗಾಗಿಬಿಟ್ಟು ಸ್ವಲ್ಪನೇ ಬೆಲ್ಲ ಹಾಕ್ಕೊಂಡೆ ನಾನು. ರುಚಿ ನೋಡಿಕೊಂಡು ಉಪ್ಪು ಖಾರ ಹುಳಿ ನೋಡಿಕೊಂಡು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಈ ಥರ ಮಾಡಿಕೊಂಡು ತಿಂದು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನ ತಿಳಿಸಿ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೊಡಿ. ನೋಡೋಣ ಎಷ್ಟು ಬೇಗ ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಹೇಳ್ಬಿಟ್ಟು. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ಸ್. ಇನ್ನು ಈ ಥರ ಮಾಡಿಬಿಟ್ಟು ಒಂದೆರಡು ಕುದಿ ಮಾಡಿಬಿಟ್ಟು ತೆಗೆದ್ರೆ ಆಯಿತು, ಸೂಪರಾಗುತ್ತೆ. ಬೆಳ್ಳುಳ್ಳಿನ ಬೇಕಾದರೆ ಮರೆತರೆ ಅಕಸ್ಮಾತು ಬೇಳೆ ಬೇಯಬೇಕಾದ್ರೆ ನೆಕ್ಸ್ಟು ಒಗ್ಗರಣೆ ಮಾಡ್ತೀವಲ್ಲ ಆವಾಗ ಹಾಕ್ಕೊಳ್ಳಿ. ಜೀರಿಗೆ, ಬೆಳ್ಳುಳ್ಳಿ ಅದೊಂಥರ ಟೇಸ್ಟ್ ಬರುತ್ತೆ. ನಾನು ಬೇಯಕ್ಕೆ ಹಾಕಿದ್ದೀನಿ, ಯಾಕಂದರೆ ಇಡ್ಲಿಗಲ್ವ, ಸೊ ಹಾಗಾಗಿ. ದಾಲ್ ಮಾಡೋದಾದರೆ ಜೀರಿಗೆನ ಬೆಳ್ಳುಳ್ಳಿನ ಆಮೇಲೆ ಹಾಕ್ಕೊಳ್ಳಿ, ಕರಿಬೇವು ಚೆನ್ನಾಗಿ ಅನಿಸುತ್ತೆ, ಸೂಪರಾಗುತ್ತೆ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡ್ಬಿಟ್ರೆ ಸೂಪರಾಗುತ್ತೆ ಊಟಕ್ಕೆ. ಕನ್ನಡತಿ ಅಡುಗೆ ಚಾನಲ್ನ ಲೈಕ್ ಮಾಡಿ, ನೋಡೋಣ ಎಷ್ಟು ಬೇಗ ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಹೇಳಿಬಿಟ್ಟು. ಹುಣಸೆಹಣ್ಣು ಒಂಚೂರು ಬೇಕು ಅನ್ನಿಸ್ತು, ಹಾಗಾಗಿಬಿಟ್ಟು ಒಂಚೂರು ಹಿಂಡ್ಕೊಂಡೆ. ಸೂಪರಾಗುತ್ತೆ ಟೇಸ್ಟು. ಬೆಳಿಗ್ಗೆನೇ ಮಾಡಿಟ್ಕೊಂಡ್ಬಿಟ್ರೆ ಈ ಥರ ಬಾಕ್ಸಿಗೆ ಆಫೀಸಿಗೆ ಹೋಗೋರು ಅನ್ನಕ್ಕೂ ತಗೊಂಡೋಗ್ಬೋದು. ಎಲ್ಲರಿಗೂ ಬಾಯ್.